ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಆನ್ಲೈನ್ ವೆರಿಫೈಡ್ ಲಿಸ್ಟ್ ಫಾರ್ ಕ್ಲಾಸ್ ಎ ಕ್ಯಾಂಡಿಡೇಟ್ಸ್ ಅಂತ ಒಂದು ಲಿಂಕ್ ಅನ್ನ ಆದ್ರೆ ಬಿಟ್ಟಿದ್ರು. ಈ ಒಂದು ಲಿಂಕ್ ಅಲ್ಲಿ ನಿಮ್ಮ ಒಂದು ಹೆಸರನ್ನ ಚೆಕ್ ಮಾಡಕ್ ಹೋದಾಗ ನಿಮಗೆ ಎರರ್ ಆದ್ರೆ ಬರ್ತಿದೆ. ಕೆಲವೊಬ್ಬರಿಗೆ ಡೀಟೇಲ್ಸ್ ತೋರಿಸ್ತಿಲ್ಲ, ಕೆಲವೊಬ್ಬರಿಗೆ ಎರರ್ ಬರ್ತಿದೆ. ಯಾಕೆ ಆ ರೀತಿ ಬರ್ತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕುರಿತು ನಿಮಗೆ ಕೆಲವೊಂದು ಅಪ್ಡೇಟ್ ಇದೆ, ಆ ಒಂದು ಅಪ್ಡೇಟ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಬೇರೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ. ಯಾಕೆ ಬೇರೆ ಕ್ಲಾಸ್ ವಿದ್ಯಾರ್ಥಿಗಳು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ, ಈ ನಿಮ್ಗಿರುವಂತಹ ಡೌಟ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳು, ಬೇರೆ ಕ್ಲಾಸ್ ವಿದ್ಯಾರ್ಥಿಗಳು, ಇಲ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿ ನಿಮ್ಗೆ ಆನ್ಲೈನ್ ವೆರಿಫೈಡ್ ಲಿಸ್ಟ್ ಫಾರ್ ಕ್ಲಾಸ್ ಎ ಕ್ಯಾಂಡಿಡೇಟ್ಸ್ ಅಂತ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತೆ ಇಲ್ಲಿ ಕ್ಯಾಪ್ಚಾ ಏನು ಕೊಟ್ಟಿರ್ತಾರೆ, ನಿಮ್ಮ ಒಂದು ಕ್ಯಾಪ್ಚಾ ನೀವು ಅಲ್ಲಿ ಎಂಟರ್ ಮಾಡುವಾಗ ಆ ಒಂದು ಕ್ಯಾಪ್ಚಾನ ಸೇಮ್ ಹಾಕ್ಬಿಟ್ಟು ನೀವು ಸರ್ಚ್ ಕೊಡೋದು. ಕೇವಲ ಕ್ಲಾಸ್ ಎ ವಿದ್ಯಾರ್ಥಿಗಳು ಮಾತ್ರ ಈ ಕೆಲಸ ಮಾಡಬೇಕು. ಬೇರೆ ಕ್ಲಾಸ್ ವಿದ್ಯಾರ್ಥಿಗಳು ಕೂಡ ನೀವು ಹೋಗಿ ಚೆಕ್ ಮಾಡಕ್ ಹೋದ್ರೆ ನಿಮ್ಗೆ ಬರಲ್ಲ. ನಿಮಗೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿದ್ದಾರೆ, ನಿಮ್ಮ ಲಿಸ್ಟ್ ಬಿಟ್ಟಿದ್ರು, ನೀವು ಆಲ್ರೆಡಿ ಫಿಸಿಕಲ್ ಆಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ನೀವು ಇದೇನು ಮಾಡುವ ಅವಶ್ಯಕತೆ ಇಲ್ಲ. ಬೇರೆ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳು ಏನಂತ ಕೇಳ್ತಿದ್ದಾರೆ, ಇಲ್ಲಿ ನಾವು ಅಪ್ಲಿಕೇಶನ್ ನಂಬರ್ ಹಾಕ್ತಿದ್ವಿ, ಡೇಟ್ ಆಫ್ ಬರ್ತ್ ಹಾಕ್ತಿದ್ವಿ, ಕ್ಯಾಪ್ಚಾ ಹಾಕ್ತಿದ್ವಿ, ನಮಗೆ ಎರರ್ ಬರ್ತಿದೆ. ಈಗ ಕೆಲವೊಬ್ಬರಿಗೆ ಸರ್ವರ್ ಅನ್ರೀಚಬಲ್ ಅಂತ ಬರ್ತಿದೆ, ಇಲ್ಲಿ ಸರ್ವರ್ ಎರರ್ ಬರ್ತಿದೆ ನಮಗೆ ಅಂತ ಇನ್ನು ಕೆಲವು ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಇನ್ನು ಕೆಲವು ವಿದ್ಯಾರ್ಥಿಗಳು ನಾವು ಎಲ್ಲ ಒಂದು ಡೀಟೇಲ್ಸ್ ಹಾಕಿ ಸರ್ಚ್ ಮಾಡಿದ್ಮೇಲೆ ನಮ್ಗೇನು ಡೀಟೇಲ್ಸ್ ಬರ್ತಿಲ್ಲ ಅಂತ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈಗ ನಿಮಗೆ ಬಿಟ್ಟಿರುವಂತದ್ದು ಇವತ್ತೇ ಬಿಟ್ಟಿದ್ದಾರೆ. ಅದು ನಿಮ್ಗೆ ಯಾವಾಗ ಬಿಟ್ಟಿದ್ದಾರೆ, ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಏನೋ ಬಿಟ್ಟಿದ್ದಾರೆ, ಸಾಯಂಕಾಲನೋ ಇಲ್ಲ ಮಧ್ಯಾಹ್ನ ಬಿಟ್ಟಂಗಿದ್ದಾರೆ ನಿಮ್ಗೆ ಇಲ್ಲಿ. ಈಗ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ, ನೀವು ಇಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಸರ್ಚ್ ಮಾಡ್ತಿರ್ತೀರ ಅಟ್ ಎ ಟೈಮು. ಕೆಲವೊಂದ್ಸರಿ ಸರ್ವರ್ ಎರರ್ ಬರ್ಬೋದು, ಮತ್ತೆ ಕೆಲವೊಂದ್ಸರಿ KE ಅಲ್ಲಿ ಈ ಒಂದು ಇಶ್ಯೂ ಆಗ್ತಿರುತ್ತೆ. ನೀವು ಆಲ್ರೆಡಿ KE ವೆಬ್ಸೈಟ್ಗೆ ವಿಸಿಟ್ ಆಗ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ನೀವು KE ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದಾಗ ನಿಮ್ಗೆ KE ಹೋಮ್ ಪೇಜ್ ಕೂಡ ಓಪನ್ ಆಗಲ್ಲ. ಕೆಲವೊಂದು ಏನೋ ಸರ್ವರ್ ಇಶ್ಯೂಸ್, ಟೆಕ್ನಿಕಲ್ ಎರರ್ ಆಗಿರುತ್ತೆ. ವೇಟ್ ಮಾಡಿ, ಓಕೆನಾ, ವೇಟ್ ಮಾಡಿ. ನಿಮ್ಗೆ ಇನ್ನು ಇವತ್ತೇ ಬಿಟ್ಟಿದ್ದಾರೆ, ಆ ಲಿಂಕ್ ಏನ್ ಕ್ಲೋಸ್ ಆಗಲ್ಲ, ಓಕೆನಾ. ಇವತ್ತು ನಿಮ್ಗೆ ಓಪನ್ ಆಗ್ತಿಲ್ಲ, ಎರರ್ ಬರ್ತಿದೆ, ನಿಮ್ಗೆ ಏನ್ ಡೀಟೇಲ್ಸ್ ಬರ್ತಿಲ್ಲ ಅನ್ನೋದಾದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳು ಇವತ್ತೆಲ್ಲ ಆರಾಮಾಗಿ ಮಲಗ್ಕೊಳ್ಳಿ. ನಾಳೆ ಬೆಳಿಗ್ಗೆ ಇನ್ನೊಂದ್ಸರಿ ಟ್ರೈ ಮಾಡಿ, ಬಂದೇ ಬರುತ್ತೆ. ನಾಳೆ ಟ್ರೈ ಮಾಡಿ, ಬಂದೇ ಬರುತ್ತೆ. ಏನ್ ನಿಮ್ಗೆ ಟೈಮ್ ಏನ್ ಆಗಿಲ್ಲ, ಆ ಲಿಂಕ್ ಅಲ್ಲಿ ಚೆಕ್ ಮಾಡ್ಕೊಳಕ್ ನಿಮ್ಗೆ ಲಾಸ್ಟ್ ಡೇಟ್ ಏನ್ ಕೊಟ್ಟಿಲ್ಲ. ಈಗ ನೀವು ಎರರ್ ಬರುವಂತಹ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿನ ಕಮೆಂಟ್ ಆಗ್ತಾನೆ ಇದ್ರು, ಎರರ್ ಬರ್ತಿದೆ, ಓಪನ್ ಆಗ್ತಿಲ್ಲ ಅಂತ. ಓಪನ್ ಆಗ್ತಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೊಬೇಡಿ, ವೇಟ್ ಮಾಡಿ, ನಾಳೆವರೆಗೂ ವೇಟ್ ಮಾಡಿ. ನಾಳೆ ನಿಮ್ಗೆ ಸರಿ ಹೋಗುತ್ತೆ. ನಾಳೆ ಎಲ್ಲ ಡೀಟೇಲ್ಸ್ ಎಲ್ಲ ಅದು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಕೆಲವೊಮ್ಮೆ ಆಗಿರಲ್ಲ, ಟೆಕ್ನಿಕಲ್ ಇಶ್ಯೂಸ್ ಇಂದ ಅಪ್ಡೇಟ್ ಆಗುತ್ತೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಬರ್ತಿಲ್ಲ ಅನ್ಬಿಟ್ಟು, ಓಕೆನಾ. ಈ ಲಿಂಕ್ಗೆ ಏನ್ ಲಾಸ್ಟ್ ಡೇಟ್ ಕೊಟ್ಟಿಲ್ಲ, ನೀವು ನಾಳೆನು ನೋಡ್ಕೋಬಹುದು, ನಾಳಿದ್ದು ನೋಡ್ಕೋಬಹುದು, ಇನ್ನೊಂದು 2-3 ದಿನ ಆದ್ಮೇಲೂ ನೋಡ್ಬೋದು, ಓಕೆನಾ. ನಿಮ್ಗೇನ್ ಟೈಮ್ ಇದೆ, ನೀವೇನ್ ತಲೆ ಕೆಡಿಸ್ಕೊಬೇಡಿ. ಈಗ ನಾಳಿದ್ದು ವೇಟ್ ಮಾಡೋಣ. ನಾಳಿದ್ದು ಒಳಗಡೆ ಒಂದು 2 ಡೇಸ್ ಇಲ್ಲ ನಾಳೆ ಒಳಗಡೆ ಬರ್ಲಿಲ್ಲ ಅಂದ್ರೆ ಬೇಕಾದ್ರೆ KE ಹೆಲ್ಪ್ ಲೈನ್ ನಂಬರ್ಗೆಲ್ಲ ಕಾಲ್ ಮಾಡಿ ಈ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅಂತ ಕೇಳೋಣ ಅವ್ರಿಗೆ, ಓಕೆನಾ. KE ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಡೀಟೇಲ್ಸ್ ಆದ್ರೆ ತಗೊಳ್ಳೋಣ, ಏನ್ ಪ್ರಾಬ್ಲಮ್ ಆಗಿದೆ ಏನು ಅನ್ನುವಂಥದ್ದನ್ನ. ವೇಟ್ ಮಾಡಿ, ಈಗ ನಾಳೆವರೆಗೂ ವೇಟ್ ಮಾಡಿ. ಈಗ ಆರಾಮಾಗಿ ಮಲಗ್ಕೊಳ್ಳಿ ಇವತ್ತು, ಓಕೆನಾ. ಇವತ್ತು ಕ್ರಿಕೆಟ್ ಮ್ಯಾಚ್ ಕೂಡ ಇದೆ, ಮ್ಯಾಚ್ ನೋಡ್ಬಿಟ್ಟು ಆರಾಮಾಗಿ ಮಲಗ್ಕೊಳ್ಳಿ, ಯಾರು ತಲೆ ಕೆಡಿಸ್ಕೋಬೇಡಿ. ಮತ್ತೆ ನೋಡಿ, ವಿದ್ಯಾರ್ಥಿಗಳು ಇನ್ನೊಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕೇಳ್ತಿದ್ರಲ್ಲ, ಇಲ್ಲಿ ನೋಡಿ ರಿಗಾರ್ಡಿಂಗ್ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ನೀವು ಕೇಳೋದಾದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೆಕ್ಸ್ಟ್ ಸ್ಟೆಪ್ ಏನಿದೆ, ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾನೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೋಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೆಪ್ಸ್ ಏನು. ಡೌನ್ಲೋಡ್ ದ ವೆರಿಫಿಕೇಶನ್ ಸ್ಲಿಪ್ ಆಸ್ ಪರ್ ದ ಸ್ಕೆಡ್ಯೂಲ್, ಬಿ ರೆಡಿ ವಿತ್ ದ ಲಿಸ್ಟ್ ಆಫ್ ಕಾಲೇಜಸ್ ಅಂಡ್ ಕೋರ್ಸಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ, ಎಂಟರ್ ದ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಇನ್ ದ KE ಲಿಂಕ್ ಆಫ್ಟರ್ ಪಬ್ಲಿಕೇಶನ್ ಆಫ್ ಸ್ಕೆಡ್ಯೂಲ್ ಫಾರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳ್ತಿದ್ದಾರೆ, ಓಕೆನಾ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಅತಿ ಶೀಘ್ರದಲ್ಲೇ ಬಿಡ್ತಾರೆ. ನಿಮ್ಗೆ ಆಲ್ರೆಡಿ ನಾನು ಇಂದಿನ ವಿಡಿಯೋಸ್ ಅಲ್ಲಿ ತಿಳಿಸಿದ್ದೀನಿ ಜುಲೈ ಫಸ್ಟ್ ವೀಕ್ ಅಲ್ಲಿ ಬಿಡ್ತಾರಂತ. ಜುಲೈ ಫಸ್ಟ್ ವೀಕ್ ಅಲ್ಲಿ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದ್ರಲ್ಲಿ ಸೀಕ್ರೆಟ್ ಕೀ ಎಲ್ಲ ಇರುತ್ತೆ, ಅದ್ರ ಮುಖಾಂತರ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದೆಲ್ಲ ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಈಗ ಓಪನ್ ಆಗ್ತಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ, ಓಕೆನಾ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.